ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲರವ ಟ್ಯುಟೋರಿಯಲ್ಸ್. ಕಲರವ ಟ್ಯುಟೋರಿಯಲ್ಸ್ನಲ್ಲಿ ಮುರಾರ್ಜಿ ಮತ್ತು ಇತರೆ ವಸತಿ ಶಾಲೆಗಳಿಗೆ ಏನು ಪ್ರವೇಶ ಪರೀಕ್ಷೆ ಕಾಲಾಗಿದೆ, ಇದಕ್ಕೆ ಆನ್ಲೈನಲ್ಲಿ ಕೋಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಏನಾದರೂ ತಗೊಂಡಿದ್ದೀರಾ ಅಂತಂದರೆ ಈ ಎಕ್ಸಾಮ್ ಮಾರ್ಚ್ 1ನೇ ತಾರೀಕು ನಡೀತಾ ಇದೆ. ಆ ಎಕ್ಸಾಮ್ಗೆ ಆನ್ಲೈನಲ್ಲಿ ಕೋಚಿಂಗ್ನ ನೀವು ಕಲರವ ಟ್ಯುಟೋರಿಯಲ್ಸಿಂದ ತಗೋಬೋದು. ನಾವು ಈ ವಿಡಿಯೋದಲ್ಲಿ ಯಾವುದೆಲ್ಲ ಸ್ಕೂಲ್ಸಲ್ಲಿ ನೀವು ಅಡ್ಮಿಷನ್ನ ಪಡ್ಕೋಬೋದು ಈ ಎಕ್ಸಾಮ್ನ ಬರೆದು ಅನ್ನೋದನ್ನು ನೋಡ್ತಾ ಹೋಗೋಣ. ಅದೇ ಥರ ಯಾವ ಥರ ನೀವು ಆನ್ಲೈನಲ್ಲಿ ಕೋಚಿಂಗ್ ತಗೋಬೋದು ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ. ನೀವು ನೋಡಿ, ಇಲ್ಲಿ ಈ ಕೋಚಿಂಗ್ ಅವಧಿ ಬಂದು ಜನವರಿ 20ರಿಂದ ಫೆಬ್ರವರಿ 28ರವರೆಗೆ. ಅಂದರೆ ಜನವರಿ 20ನೇ ತಾರೀಕಿಂದ ಶುರು ಆದರೆ ಮಾರ್ಚ್ 1ಕ್ಕೆ ಎಕ್ಸಾಮ್ ಇದೆ ಅಲ್ವಾ, ಆ ಎಕ್ಸಾಮ್ ಹಿಂದಿನ ದಿನದ ತನಕ ನಾವು ಈ ಆನ್ಲೈನಲ್ಲಿ ಕೋಚಿಂಗ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಯಾರ್ಯಾರೆಲ್ಲ ತಗೋಬೋದು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈ ಕ್ಲಾಸಸ್ ನಿಮಗೆ ಸಂಜೆ 6:30ಯಿಂದ 8 ಗಂಟೆ ತನಕ ನಡೆಯುತ್ತೆ. ಅಂದರೆ ಸಾಯಂಕಾಲದೊತ್ತು ಎಲ್ಲರೂ ಸಹ ಅವೈಲಬಲ್ ಇರ್ತಾರೆ. ಆ ಟೈಮಲ್ಲಿ ನೀವು ಫೋನ್ ಇದ್ದರೆ ಸಾಕು, ಆನ್ಲೈನಲ್ಲಿ ನಮ್ಮ ಕ್ಲಾಸಸ್ನ ಕೇಳಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಕ್ಲಾಸ್ ಯಾವ ಮಾಡಲಪ್ಪ ಕಂಡಕ್ಟ್ ಮಾಡ್ತೀವಿ ಅಂದರೆ ಇದು ಲೈವ್ ಕ್ಲಾಸ್ ಆಗಿರುತ್ತೆ. ಇದು ಆನ್ಲೈನ್ ಕ್ಲಾಸ್ ಅಂತಂದರೆ ಒನ್ ವೇ ಕ್ಲಾಸ್ ಆಗಿರೋದಿಲ್ಲ. ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಅವರಿಗೆ ಕ್ವಶನ್ಸ್ ಕೇಳ್ತಾ ನಾವು ಆನ್ಲೈನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಗೌರ್ಮೆಂಟ್ ಸರ್ಕ್ಯುಲರ್ ಆಗಿದೆ ಮುರಾರ್ಜಿ ಮತ್ತು ಇತರ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ ಬಗ್ಗೆ. ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮುರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರತ್ನ, ಗಾಂಧಿ ತತ್ವ, ಶ್ರೀರಾಮ್ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 2026ನೇ ಸಾಲಿನ 6ನೇ ತರಗತಿ ಪ್ರವೇಶದ ಬಗ್ಗೆ. ಇದಿಷ್ಟು ಶಾಲೆಗಳಿಗೆ ನೀವು ಒಂದು ಎಕ್ಸಾಮ್ನ ಬರೆದ್ರೆ ಅಡ್ಮಿಷನ್ ತಗೊಳೋದಕ್ಕೆ ಎಲಿಜಿಬಿಲಿಟಿ ಪಡ್ಕೊತೀರಾ. ನಾಟ್ ಓನ್ಲಿ ಮುರಾರ್ಜಿ, ಇವೆಲ್ಲವನ್ನು ಸೇರಿಬಿಟ್ಟು ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು, ಕೆಳಗಡೆ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. 10 ಜನವರಿ 2026ರಿಂದ ಎಕ್ಸಾಮ್ಗೆ ಅಪ್ಲಿಕೇಶನ್ ಓಪನ್ ಆಗಿದೆ. 25 ಜನವರಿ 2026 ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದರೆ ನೀವು ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಇರುತ್ತೆ. ಡೌನ್ಲೋಡ್ ಮಾಡಿಕೊಂಡು ಹತ್ತಿರದ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವ ಅಥವಾ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ವಸತಿ ಶಾಲೆಗಳಿಗೆ ಸಲ್ಲಿಸಿ ಸ್ವೀಕೃತಿ ಪಡೆಯಲು ಸೂಚಿಸಿದೆ. ಅಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಮುರಾರ್ಜಿ ದೇಸಾಯಿ ಸ್ಕೂಲು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು, ಇಂದಿರಾ ಗಾಂಧಿ ಸ್ಕೂಲ್, ಯಾವುದಾದ್ರೂ ಇಷ್ಟರಲ್ಲಿ ಒಂದಕ್ಕೆ ಹೋಗಿ ನೀವು ಅದನ್ನು ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಯಾರಿಗೆ ಈ ಎಕ್ಸಾಮ್ ಅಂತಂದರೆ, ಇವಾಗ 5ನೇ ತರಗತಿಯಲ್ಲಿ ನಿಮ್ಮ ಮಕ್ಕಳು ಏನಾದರೂ ಓದ್ತಾ ಇದ್ದರೆ ಅವರು ನೆಕ್ಸ್ಟ್ 6ನೇ ತರಗತಿಗೆ ಹೋಗ್ಬೇಕಲ್ವಾ, ಅವರಿಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡೋದು. ಅಂದರೆ 6ನೇ ತರಗತಿಯಿಂದ PUC ತನಕ ಅವರಿಗೆ ಫ್ರೀ ಎಜುಕೇಷನ್ನ ಪಡ್ಕೋಬೋದು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರುತ್ತೆ. ಅಂದರೆ ಕ್ವಶನ್ಸು MCQ ಬೇಸ್ಡ್ ಇರುತ್ತೆ. ಅವರು ಏನು 5ನೇ ತರಗತಿಯಲ್ಲಿ ಓದಿರ್ತಾರೋ ಆ ಸಬ್ಜೆಕ್ಟ್ಸಿಂದನೇ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ. ಹಂಗಾಗಿ ಅವ್ರಿಗೆ ಕರೆಕ್ಟಾದ ಮಾರ್ಗದರ್ಶನ ಸಿಕ್ಕಿದ್ರೆ, ಆಲ್ರೆಡಿ ಅವರು 5ನೇ ತರಗತಿ ಸಬ್ಜೆಕ್ಟ್ಸ್ನ ಇಷ್ಟು ದಿನ ಓದಿರೋದ್ರಿಂದ ಈಸಿಯಾಗಿ ಅವರು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಹಾಗಾಗಿ ಕಲರವ ಟ್ಯುಟೋರಿಯಲ್ಸಲ್ಲಿ ಆನ್ಲೈನಲ್ಲಿ ಈ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೀವು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಸಂಜೆ 6 ಗಂಟೆಯಿಂದ 8:30 ತನಕ ನಿಮ್ಮ ಮಗುಗೆ ಮೊಬೈಲ್ ಕೊಟ್ಟರೆ ಸಾಕು, ಅವರು ಈ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಸೊ ಈ ಆನ್ಲೈನ್ ಕ್ಲಾಸಿಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, 5ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಉತ್ತಮ ಶಿಕ್ಷಕರಿಂದ ನಾವು ಈ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ 5ನೇ ತರಗತಿಯಲ್ಲಿ ಅವ್ರಿಗೆ ಏನೇನು ಬರುತ್ತೋ, ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲಲ್ಲಿ ಆ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆ ಬರುತ್ತೆ. ಅವ್ರಿಗೆ MCQ ಯಾವ ಥರ ಬರುತ್ತೆ, ABCDನಲ್ಲಿ ಹೆಂಗೆ ಆನ್ಸರ್ನ ಚೂಸ್ ಮಾಡಬೇಕು, ಮ್ಯಾಥ್ಸ್ನ ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಲರವ ಟ್ಯುಟೋರಿಯಲ್ಸಿಂದ ಆನ್ಲೈನ್ ಕ್ಲಾಸಲ್ಲಿ ನಾವು ಕ್ಲೀನಾಗಿ ಅವರಿಗೆ ಹೇಳ್ಕೊಡ್ತೀವಿ. ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಪೇರೆಂಟ್ಸ್ ಕೂಡ ಜೊತೆಗೆ ಕೂತ್ಕೊಂಡು ಕ್ಲಾಸಸ್ನ ಕೇಳಿ ಮಕ್ಕಳಿಗೆ ಗೈಡ್ ಕೂಡ ಮಾಡ್ಬೋದು. ನಿಮಗೆ ಅನಿಸ್ತಾ ಇರ್ಬೋದು ಇವಾಗ ಆನ್ಲೈನ್ ಕ್ಲಾಸಿಂದ ಇದೆಲ್ಲ ಈಸಿಯಾಗಿ ಅರ್ಥ ಆಗುತ್ತಾ ಮಕ್ಕಳಿಗೆ, ಮಕ್ಕಳು ಕಲಿತಾರ ಮೊಬೈಲ್ ಕೊಟ್ಟರೆ ಅಂತ. ನೀವು ನೋಡಿ, ನಾವು ಲಾಸ್ಟ್ ಟೈಮ್ ನವೋದಯಗೆ ಕಂಡಕ್ಟ್ ಮಾಡಿದಾಗ ಆನ್ಲೈನಲ್ಲಿ ಕೋಚಿಂಗ್ನ ಅವ್ರ ಪೇರೆಂಟ್ಸ್ ಎಲ್ಲ ಇಲ್ಲಿ ಮಾತಾಡಿದ್ದಾರೆ. ಈ ವಿಡಿಯೋನ ನಾವು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ನೀವು ಕಲರವ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಹೋದರೆ ಇಲ್ಲಿ ನವೋದಯ ಕೋಚಿಂಗ್ ಆನ್ಲೈನ್ ಪೋಷಕರ ಪ್ರತಿಕ್ರಿಯೆ ಅಂತ ಒಂದು ವಿಡಿಯೋ ಇದೆ. ಈ ವಿಡಿಯೋನ ನೋಡಿ ನೀವು ಅವರು ಹೆಂಗೆ ರೆಸ್ಪಾಂಡ್ ಮಾಡಿದ್ದಾರೆ ಮಕ್ಕಳು, ಅವರು ಸಹ 5ನೇ ತರಗತಿಯಲ್ಲಿದ್ದು ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಮಕ್ಕಳು, ಅವ್ರ ಪೇರೆಂಟ್ಸ್ ಮಾತಾಡಿದ್ದಾರೆ ಇಲ್ಲಿ. ಇದನ್ನು ಕೇಳಿದ್ರೆ ಗೊತ್ತಾಗುತ್ತೆ ನಮ್ಮ ಆನ್ಲೈನ್ ಕ್ಲಾಸ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ.
ನೆಕ್ಸ್ಟ್ ಡೇಟ್ಸ್ ನೋಡ್ತಾ ಹೋದರೆ ಈ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಡ್ಮಿಷನ್ಗೆ ಅಪ್ಲಿಕೇಶನ್ ಏನು ಓಪನ್ ಆಗಿದೆ, ಇದು 10ನೇ ತಾರೀಕಿಂದ ಆಲ್ರೆಡಿ ಓಪನ್ ಆಗಿದೆ. 25 ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಆ್ಯಂಡ್ ಎಕ್ಸಾಮ್ ಡೇಟ್ ಏನಪ್ಪ ಅಂತಂದರೆ ಮೇ 1ನೇ ತಾರೀಕು. ಇಲ್ಲಿ ನೋಡ್ಬೋದು ನೀವು 1/3/2026 ಶನಿವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಅಂದರೆ 2 ಅವರ್ ಎಕ್ಸಾಮ್ ಇರುತ್ತೆ. ಅರ್ಜಿ ಸಲ್ಲಿಸಲು ಏನೇನು ಬೇಕು ಮತ್ತು ಏನು ಅರ್ಹತೆಗಳು ಅಂತಂದರೆ 25-26ನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು ಅಭ್ಯರ್ಥಿ. ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. 9 ರಿಂದ 13 ವಯೋಮಾನದವರಾಗಿರಬೇಕು. ಅಂದರೆ ಏಜು 9 ರಿಂದ 13 ವರ್ಷದೊಳಗಿರಬೇಕು. ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರುವ ಅಂಕಪಟ್ಟಿಯನ್ನು ಹೊಂದಿರಬೇಕು. ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಾ ಆ ಡಾಕ್ಯುಮೆಂಟ್ಸ್ನೆಲ್ಲ ಅವರು ಎಕ್ಸಾಮ್ ಆದಮೇಲೆ ವೆರಿಫಿಕೇಷನ್ ಮಾಡ್ತಾರೆ. ಆ ವೆರಿಫಿಕೇಷನ್ ಮಾಡೋ ಅಷ್ಟೊತ್ತಿಗೆ 5ನೇ ತರಗತಿ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. 5ನೇ ತರಗತಿಯಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಅಂಕಪಟ್ಟಿನೂ ಸಹ ನೀವು ವೆರಿಫಿಕೇಷನ್ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಕ್ವಶನ್ ಬರುತ್ತೆ ಈ ಎಕ್ಸಾಮಲ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಕನ್ನಡದಲ್ಲಿ 20 ಪ್ರಶ್ನೆ ಬರುತ್ತೆ, 20 ಅಂಕ. ಇಂಗ್ಲೀಷಲ್ಲೂ ಕೂಡ 20 ಪ್ರಶ್ನೆ, 20 ಅಂಕ. ಗಣಿತ 20, ಸಮಾಜ ವಿಜ್ಞಾನ 20, ಸಾಮಾನ್ಯ ವಿಜ್ಞಾನ 20. ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ. 120 ನಿಮಿಷ ಸಮಯಾವಕಾಶ ಕೊಟ್ಟಿರ್ತಾರೆ. ಸೊ ನೀವು 100 ಮಾರ್ಕ್ಸಿಗೆ 2 ಅವರಲ್ಲಿ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಈ ಆನ್ಲೈನ್ ಕೋಚಿಂಗ್ನ ನಾವು 20ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ. ಫೆಬ್ರವರಿ 28 ತನಕ ನಡೆಯುತ್ತೆ. ಡೈಲಿ ಸಂಜೆ 6:30ಯಿಂದ 8 ಗಂಟೆ ತನಕ 1.5 ಗಂಟೆ ಕ್ಲಾಸ್ ನಡೆಯುತ್ತೆ. ಯಾವ್ಯಾವ ಸಬ್ಜೆಕ್ಟ್ಸ್ ಕವರ್ ಮಾಡ್ತಾ ಇದ್ದೀವಿ? ಕನ್ನಡ ಕವರ್ ಮಾಡ್ತಾ ಇದ್ದೀವಿ, ಇಂಗ್ಲಿಷ್, ಗಣಿತ, ಮ್ಯಾಥಮೆಟಿಕ್ಸ್, ಸಮಾಜ, ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ವಿಜ್ಞಾನ. ಇಷ್ಟೂ ಸಹ ಮೊರಾರ್ಜಿ ದೇಸಾಯಿ ಅಥವಾ ಅದರ್ ಸ್ಕೂಲ್ಸ್ ಏನೇನಿದೆ ಅದಕ್ಕೆ ಬರ್ತಿರ್ತಕ್ಕಂಥ ಎಕ್ಸಾಮಿಗೆ ಸಿಲೆಬಸ್ ಆಗಿರುತ್ತೆ. 5ನೇ ತರಗತಿಯಲ್ಲಿ ಅವರು ಏನು ಈ ಸಬ್ಜೆಕ್ಟ್ಸ್ನ ಓದಿದ್ದಾರೆ ಅದ್ರ ಮೇಲೇ ಕ್ವಶನ್ಸ್ ಬರೋದರಿಂದ ಎಲ್ಲ ಸಬ್ಜೆಕ್ಟನ್ನು ಸಹ ಈ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಇದರಲ್ಲಿ ಏನು ಕಲಿತಾರಪ್ಪ ಅಂತಂದರೆ ಪ್ರಶ್ನೆಗಳನ್ನು ಹೆಂಗೆ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರನ ಬರೀಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನು ಬಂದಿದೆ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಯಾವುದ್ಯಾವುದು ಟಾಪಿಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಗೆ ಯಾವುದ್ಯಾವುದನ್ನು ಕೇಳೋ ಚಾನ್ಸಸ್ ಇರುತ್ತೆ ಅನ್ನೋದನ್ನೆಲ್ಲದನ್ನು ಸಹ ನಾವು ಗೈಡ್ ಮಾಡ್ತಾ ಹೋಗ್ತೀವಿ. ಅವರು ಇಷ್ಟು ದಿನ MCQ ಟೈಪ್ ಕ್ವಶನ್ಸ್ನ ಬರಿದಲ್ಲೇ ಇರ್ಬೋದು. ಹಾಗಾಗಿ ಅವರಿಗೆ ABCD ಆನ್ಸರಲ್ಲಿ ಬೆಸ್ಟ್ ಆನ್ಸರ್ ಯಾವುದು, ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ಚೂಸ್ ಮಾಡೋದಕ್ಕೆ ನಮ್ಮ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಈ ಆನ್ಲೈನ್ ಕ್ಲಾಸಿಂದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಯಾವುದೇ ಥರ ವಿದ್ಯಾರ್ಥಿಗಳು ಬೇರೆ ಕಡೆಗೆ ಟ್ರಾವೆಲ್ ಮಾಡೋ ಅಗತ್ಯ ಇಲ್ಲ. ಮೊಬೈಲ್ ಇದ್ದರೆ ಸಾಕು, ಮನೆಯಲ್ಲೇ ಕುತ್ಕೊಂಡು ಕ್ಲಾಸಸ್ನ ಕೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಇದೆ, ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆಗೆ ಅವರು ಕ್ಲಾಸ್ ಕೇಳ್ತಾ ಇದ್ದಾರೋ ಕೇಳ್ತಾ ಇಲ್ವೋ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಅದರಿಂದ ಏನಪ್ಪ ಉಪಯೋಗ ಆಗುತ್ತೆ ಅಂತಂದರೆ ನೆಕ್ಸ್ಟು ಪೇರೆಂಟ್ಸ್ ಏನಾದರೂ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತಂದರೆ ಅಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಏನು ಬರ್ಸಿರ್ತೀವಿ ನೋಟ್ಸು ಅಥವಾ ಹೇಳ್ಕೊಟ್ಟಿರ್ತೀವಿ ಅದು ಪೇರೆಂಟ್ಸಿಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಹಂಗಾಗಿ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಹೇಳ್ಕೊಡೋದಕ್ಕೆ ಪೇರೆಂಟ್ಸ್ ಕೂಡ ಇದರಿಂದ ಕಲಿಬೋದಾಗಿದೆ. ಸೊ ಆನ್ಲೈನ್ ಕ್ಲಾಸು ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೆಸ್ಟ್ ಕ್ಲಾಸ್ ಅಂತ ಹೇಳ್ಬೋದು. ನೀವು ಹೆಂಗಪ್ಪ ಕಲರ್ವ ಟ್ಯುಟೋರಿಯಲ್ಸಲ್ಲಿ ಈ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ನಿಮ್ಮ ಡೀಟೇಲ್ಸ್ನ ವಾಟ್ಸಪ್ ಕಳಿಸಿ, ನಾವೊಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕಳಿಸ್ತೀವಿ. ಆ ಗ್ರೂಪ್ಗೆ ಜಾಯಿನ್ ಆದರೆ ನೀವು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಮಿನಿಮಲ್ ಫೀಸ್ ಇರುತ್ತೆ. ಫೀಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಜಸ್ಟ್ ಈ ನಂಬರಿಗೆ ಕಾಲ್ ಮಾಡಿ, ಇಲ್ಲ ಅಂತಂದರೆ ಒಂದು ಮೆಸೇಜ್ ಮಾಡಿ. ನಮ್ಮಲ್ಲಿ SSLC ವೆಕೇಷನ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಏಪ್ರಿಲಿಂದ ಪ್ರತಿಷ್ಠಿತ ಶಾಲೆಗಳ ಎಕ್ಸಾಮ್ ಬರುತ್ತೆ. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಂತ ಸ್ಪೆಷಲ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಗೌರ್ಮೆಂಟಿಂದ. ಸೊ ಇದು ಸಹ ನೆಕ್ಸ್ಟು ಮಾರ್ಚಿಂದ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ನವೋದಯ ಎಕ್ಸಾಮ್ಗೆ ಕೂಡ ನಾವು ಆನ್ಲೈನಲ್ಲಿ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಷ್ಠಿತ ಶಾಲೆ ಯಾರಾದರೂ ಬರೀತೀರಾ ಎಕ್ಸಾಮ್ ಅಂತಂದರೆ ಈ ನಂಬರಿಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೊಡ್ತೀವಿ. ಅದೇ ಥರ ನವೋದಯ ನೆಕ್ಸ್ಟ್ ಇಯರ್ ಬರಿತಾ ಇದ್ದಾರೆ ನಿಮ್ಮ ಮಕ್ಕಳು ಅಂತಂದರೆ ಸಹ ಇದಕ್ಕೆ ಈ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ತೊಗೊಳ್ಳಿ. ನಾವು ಆಲ್ರೆಡಿ ಆನ್ಲೈನಲ್ಲಿ ಪ್ರೀವಿಯಸ್ ಇಯರ್ ಕೂಡ ಕಂಡಕ್ಟ್ ಮಾಡಿದ್ದೀವಿ ಪ್ರತಿಷ್ಠಿತ ಶಾಲೆಗೆ. ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಮಕ್ಕಳೆಲ್ಲ ಅಲ್ಲಿ ಮಾತಾಡಿದ್ದಾರೆ, ಅವರ ಅನಿಸಿಕೆನ ಸಹ ವ್ಯಕ್ತಪಡಿಸಿದ್ದಾರೆ. ಸೊ ತಡ ಮಾಡಬೇಡಿ, ಇವತ್ತೇ ಕಾಲ್ ಮಾಡಿ. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೂ ಸಹ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಇಷ್ಟು ಈ ವಿಡಿಯೋ ಆಗಿತ್ತು. ನೀವು ನಿಮ್ಮ ಮಕ್ಕಳನ್ನ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಸ್ತಿದ್ದೀರಾ ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ನಮ್ಮ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಅಂತಂದರೆ ನಿಮಗೆ ಇನ್ಫಾರ್ಮೇಷನ್ ಕೂಡ ಕಳಿಸ್ತೀವಿ. ಥ್ಯಾಂಕ್ ಯು.